ಬಿ 9 ದಿನದಲ್ಲಿ ಒಂದು ಕೆಲಸವನ್ನು ಮಾಡುತ್ತಾನೆ. ಸಿ ಅದೇ ಕೆಲಸವನ್ನು ಮಾಡಲು 12 ದಿನ ತೆಗೆದುಕೊಳ್ಳುತ್ತಾನೆ. ಅದೇ ರೀತಿಯಾಗಿ ಎ ಮತ್ತು ಬಿ ಮತ್ತು ಸಿ ಮೂವರು ಸೇರಿ ಆ ಕೆಲಸವನ್ನು 4 ದಿನದಲ್ಲಿ ಮಾಡಿ ಮುಗಿಸಬಹುದಾದರೆ ಎ ಒಬ್ಬನೇ ಎಷ್ಟು ದಿನದಲ್ಲಿ ಆ ಕೆಲಸವನ್ನು ಮಾಡಬಲ್ಲನು? ಎ ಒಬ್ಬನೇ ಎಷ್ಟು ದಿನದಲ್ಲಿ ಆ ಕೆಲಸವನ್ನು ಮಾಡುತ್ತಾನೆ? ಸೊ ಇಲ್ಲಿ ಬಿ ಎಷ್ಟು ದಿನ? 9 ದಿನ. ಸಿ 12 ದಿನ. ಎ ಬಿ ಮತ್ತು ಸಿ ಎಷ್ಟು ದಿನ? 4 ದಿನ. ಸೊ ಇಲ್ಲಿ 9, 12, 4ರ LCM ಅನ್ನು ತೆಗಿಬೇಕಾಗುತ್ತೆ. ಸೊ 36 ಬರುತ್ತೆ. ನೆಕ್ಸ್ಟ್ 36/9 ಮಾಡಬೇಕು. ನೆಕ್ಸ್ಟ್ /12/4 ಮಾಡಿದಾಗ ಇಲ್ಲಿ 4 ಬರುತ್ತೆ, ಇಲ್ಲಿ 3 ಬರುತ್ತೆ, ಇಲ್ಲಿ 9 ಬರುತ್ತೆ. 1 9 4 36, 12 3 36, 4 9 36. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಇಲ್ಲಿ 9 - 4 + 3 ಏನಿದೆಯಲ್ಲ 7 ಮಾಡಬೇಕಾಗುತ್ತೆ. ಸೊ 9 - 7 ಮಾಡಿದಾಗ 2 ಬರುತ್ತೆ. 2 ಬಂದಾಗ LCM ಏನಿದೆ 36 ಇದೆ. ಸೊ /2 ಮಾಡಬೇಕು. ಈ ಬಂದಂಥ ಆನ್ಸರ್ ಏನಿದೆಯಲ್ಲ ಅದನ್ನು 2 ಮಾಡಬೇಕು. ಸೊ 2 1 2 18. ಸೊ ಎ = ಏನಾಗುತ್ತೆ? 18 ದಿನ ಆಗುತ್ತೆ. ಸೊ ಎ ಒಬ್ಬನೇ ಆ ಕೆಲಸವನ್ನು 18 ದಿನದಲ್ಲಿ ಮಾಡಿ ಮುಗಿಸುತ್ತಾನೆ.